ದೂರು ಕೊಟ್ಟು ಎಲ್ಲ ಇದು ಮಾಡಿ ರೆಡಿ ಆಗುತ್ತೆ. ಹಾಂ, ನೀವು ತಲೆ ಕೆಡ್ಸ್ಕೊಂಬೇಡಿ ಯಜಮಾನ್ರಿ, ಈ ವಯಸ್ಸಲ್ಲಿ ನೀವು ಅಳಬಾರ್ದು. ಹಾಂ, ನೀವು ಅವಾಗ ಸಾಲ ಎಲ್ಲ ಮಾಡಿ ತಗೊಂಡಿದ್ದ ಇದು? ಬಡ್ಡಿ ಕೊಟ್ಟಿದ್ದರಿಂದ ಎಲ್ಲರೂ ಮಕ್ಕಳಿಗಲ್ಲ. 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ಕೊಂಡು ಕಸ ಎತ್ಕೊಂಡಿದ್ರು ಮಕ್ಕಳು. ಅಂಥ ಕಾಲದಾಗ ಬಡ್ಡಿಕೆ ಮಾಡಿ ಹೊಲ ಬೇಕು ಮಕ್ಕಳಿಗೆ ಅಂತ ನಾನು ತೆಗೆದೆ. ಹಿಂಗೆ ಮಾಡೋರೆಲ್ಲ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಯಾರ ಕಣ್ಣ ತೋರಿಸ್ಲಿ ನಮ್ಮೂರಾಗಿ ಒಡ್ಡಾಕ್ಬಿಡ್ತಾರೆ ಅವ್ರನ್ನ. ರೈತರೆಲ್ಲ ಹೊಡಿತಾರೆ. ನಾನು ಬಂದಿದ್ರು ಜಮೀನು ಮಾರಾಟ ಮಾಡಿ ಅಂತ ಕೇಳಿದ್ರ? ಯಾರು ಕೇಳಿಲ್ಲ. ಮಾರಕ್ಕೆ ಅವಕಾಶ ಇದ್ದ ಏನು ಸಂಪಾದನೆ ಮಾಡಿದ್ದು ನಾನು ಮಕ್ಕಳಿಗಾಗಿ ಮಾಡ್ಕೊಂಡಿದ್ದೀವಿ. ಅಂಥವ್ರನ್ನ ಸತ್ತೋಗ್ಬಿಟ್ಟಿದ್ದೀವಿ ಅಂತ ಮಾಡಿದ್ದೀವಲ್ಲ, ಅವ್ನು ಬಿಡ್ಬೋದೇನು ಸ್ವಾಮಿ? ಇಲ್ಲ, ಇದಕ್ಕಿನ್ನ ದೊಡ್ಡವರಿದ್ರು. ಅವ್ರ ಹತ್ರಕ್ಕೆ ಹೋಗಿದ್ರಲ್ಲ, ಮಾಡ್ಕೊಂಡ್ಮೇಲೆ ಚೆಕ್ ಮಾಡಿ ಸೈನ್ ಮಾಡಬೇಕಲ್ಲ. ಇವರು ಮುಂದೆ ಕರೆಸ್ಬೇಕು, ಏನಪ್ಪ ಹಿಂಗೆ ಮಾಡಿದ್ದೀರಾ ಅಂತ. ಏನೂ ಹೇಳ್ತೀರಾ ಹಿಂಗೆ ಮಾಡೋರೆಲ್ಲ ಸ್ವಾಮಿ? ಹೇಳು, ನೀನೇ ಹೇಳ್ರ. ಅವ್ರೆ ಮಾತಾಡೋರು ನೀವು. ದೂರು ಕೊಟ್ಟು ಎಲ್ಲ ಇದು ಮಾಡಿ ರೆಡಿ ಆಗುತ್ತೆ. ಹಾಂ, ನೀವು ತಲೆ ಕೆಡ್ಸ್ಕೊಂಬೇಡಿ ಯಜಮಾನ್ರಿ, ಈ ವಯಸ್ಸಲ್ಲಿ ನೀವು ಅಳಬಾರ್ದು. ಹಾಂ, ನೀವು ಅವಾಗ ಸಾಲ ಎಲ್ಲ ಮಾಡಿ ತಗೊಂಡಿದ್ದ ಇದು? ಬಡ್ಡಿ ಕೊಟ್ಟಿದ್ದರಿಂದ ಎಲ್ಲರೂ ಮಕ್ಕಳಿಗಲ್ಲ. 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ಕೊಂಡು ಕಸ ಎತ್ಕೊಂಡಿದ್ರು ಮಕ್ಕಳು. ಅಂಥ ಕಾಲದಾಗ ಬಡ್ಡಿಕೆ ಮಾಡಿ ಹೊಲ ಬೇಕು ಮಕ್ಕಳಿಗೆ ಅಂತ ನಾನು ತೆಗೆದೆ. ಹಿಂಗೆ ಮಾಡೋರೆಲ್ಲ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಯಾರ ಕಣ್ಣ ತೋರಿಸ್ಲಿ ನಮ್ಮೂರಾಗಿ ಒಡ್ಡಾಕ್ಬಿಡ್ತಾರೆ ಅವ್ರನ್ನ. ರೈತರೆಲ್ಲ ಹೊಡಿತಾರೆ. ನಾನು ಬಂದಿದ್ರು. ಜಮೀನು ಮಾರಾಟ ಮಾಡಿ ಅಂತ ಕೇಳಿದ್ರ? ಯಾರು ಕೇಳಿಲ್ಲ. ಮಾರಕ್ಕೆ ಅವಕಾಶ ಇದ್ದ ಏನು ಸಂಪಾದನೆ ಮಾಡಿದ್ದು ನಾನು ಮಕ್ಕಳಿಗಾಗಿ ಮಾಡ್ಕೊಂಡಿದ್ದೀವಿ. ಅಂಥವ್ರನ್ನ ಸತ್ತೋಗ್ಬಿಟ್ಟಿದ್ದೀವಿ ಅಂತ ಮಾಡಿದ್ದೀವಲ್ಲ, ಅವ್ನು ಬಿಡ್ಬೋದೇನು ಸ್ವಾಮಿ? ಇಲ್ಲ, ಇದಕ್ಕಿನ್ನ ದೊಡ್ಡವರಿದ್ರು. ಅವ್ರ ಹತ್ರಕ್ಕೆ ಹೋಗಿದ್ರಲ್ಲ, ಮಾಡ್ಕೊಂಡ್ಮೇಲೆ ಚೆಕ್ ಮಾಡಿ ಸೈನ್ ಮಾಡಬೇಕಲ್ಲ. ಇವರು ಮುಂದೆ ಕರೆಸ್ಬೇಕು, ಏನಪ್ಪ ಹಿಂಗೆ ಮಾಡಿದ್ದೀರಾ ಅಂತ. ಏನೂ ಹೇಳ್ತೀರಾ ಹಿಂಗೆ ಮಾಡೋರೆಲ್ಲ ಸ್ವಾಮಿ? ಹೇಳು, ನೀನೇ ಹೇಳ್ರ. ಅವ್ರೆ ಮಾತಾಡೋರು ನೀವು.